ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಯಾವಾಗ ಟ್ರಂಪ್ ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ಅಕ್ಷರಶಃ ಭಾರತ ಅಮೆರಿಕಕ್ಕೆ ಸೆಡ್ ಹೊಡೆದಿದೆ. ಯಾವುದಕ್ಕೂ ಏನು ಮುಲಾಜು ಮಾಡ್ತಾ ಇಲ್ಲ. ರಷ್ಯಾ ಜೊತೆಗೆ ನಮ್ಮ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ನಡುವೆ ಜೈಶಂಕರ್ ರಷ್ಯಾ ಪ್ರವಾಸಕ್ಕೆ ಹೋಗಿದ್ರು. ಅವರು ಹೋದಂತಹ ಉದ್ದೇಶ ಏನು ಕೇಳಿದ್ರೆ, ಪುತಿನ್ ಭಾರತಕ್ಕೆ ಬರ್ತಾ ಇದ್ದಾರಲ್ಲ ಅದಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸೋದಕ್ಕೆ. ಮಿತ್ರರೇ, ಈ ವೇದಿಕೆ ಸಿದ್ಧಪಡಿಸೋದು ಅಂತಂದ್ರೆ ಏನು? ಯಾಕೋಸ್ಕರವಾಗಿ ಒಬ್ಬ ನಾಯಕ ಭೇಟಿ ಕೊಡೋದಕ್ಕೆ ಮುಂಚೆ ಇಷ್ಟೆಲ್ಲ ಪ್ರಿಪರೇಷನ್ಗಳಾಗ್ತವೆ? ಇದ್ರ ಬಗ್ಗೆ ಅನೇಕರು ಪ್ರಶ್ನೆ ಕೇಳಿದ್ರು. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಎರಡನೇದಾಗಿ, ಜೈಶಂಕರ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಮೆರಿಕದ ವಿಚಾರ ಪ್ರಸ್ತಾಪ ಆಗಿದೆ. ನಿಮಗೆ ಗೊತ್ತಿರಲಿ, ಭಾರತ ಇದುವರೆಗೂ ಕೂಡ ನೇರವಾಗಿ ಅಮೆರಿಕದ ಈ ಟಾರ್ಗೆಟ್ ಭಾರತಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಇದಕ್ಕೆ ಉತ್ತರ ಕೊಡ್ತಾ ಇದ್ರು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದಕ್ಕೆ ಭಾರತದಿಂದ ಬರ್ತಾ ಇದ್ದಂತಹ ಉತ್ತರ ವಿದೇಶಾಂಗ ಇಲಾಖೆಯ ವಕ್ತಾರರಿಂದ. ಭಾರತದ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಭಾರತದ ವಿದೇಶಾಂಗ ಇಲಾಖೆಯ ಸಚಿವರಾಗ್ಲಿ ಈ ಬಗ್ಗೆ ಉತ್ತರಿಸಿರಲಿಲ್ಲ. ಮೊದಲ ಬಾರಿಗೆ ರಷ್ಯಾದಲ್ಲಿ ನಿಂತ್ಕೊಂಡು ಅಮೆರಿಕಾಗೆ ಜಾಡಿಸುವಂತಹ ಕೆಲಸವನ್ನ ಎಸ್ ಜೈಶಂಕರ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಜಾಡಿಸಿದ್ದಾರೆ ಅಂತಂದ್ರೆ, ಈ ಚಪ್ಪಲಿಗೆ ಬಟ್ಟೆ ಸುತ್ತಕೊಂಡು ಟ್ರಂಪ್ ಮುಖಕ್ಕೆ ಹೊಡೆದ ಹಾಗಿದೆ. ಅದ್ರ ಬಗ್ಗೆ ಸಹ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಸರ್ಕಾರ ಕೈಗೊಳ್ಳುತ್ತಾ ಇರುವಂತಹ ಈ ನಿರ್ಧಾರದ ಬಗ್ಗೆ ಅಮೆರಿಕದಲ್ಲಿ ವಿರೋಧ ಜಾಸ್ತಿ ಆಗ್ತಾ ಇದೆ. ಒಬ್ಬರಾಗ್ತಿದ್ದ ಹಾಗೆ ಒಬ್ಬರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಎಲ್ಲಿಗೆ ತೆಗೆದುಕೊಂಡು ಹೋಗಿ ಅಮೆರಿಕವನ್ನು ನಿಲ್ಲಿಸ್ತಾ ಇದ್ದೀರಿ? ನಮ್ಮ ಹಿಂದಿನ ಎಲ್ಲಾ ಪ್ರಯತ್ನಗಳನ್ನು ನೀವೀಗ ನೀರಿನಲ್ಲಿ ಹೋಮ ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಟ್ರಂಪ್ ಸರ್ಕಾರದ ತೀರ್ಮಾನವನ್ನು ಅಮೆರಿಕನ್ನರೇ ಪ್ರಶ್ನಿಸೋದು ಜಾಸ್ತಿ ಆಗ್ತಾ ಇದೆ. ಭಾರತಕ್ಕೆ ಅಮೆರಿಕದಲ್ಲಿ ಬೆಂಬಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ಒಂಥರ ಇಂಟ್ರೆಸ್ಟಿಂಗ್ ವಿಚಾರವೇ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ರಷ್ಯಾ ಪ್ರವಾಸದಲ್ಲಿರುವಂತಹ ಎಸ್ ಜೈಶಂಕರ್ ಅವರು ಅಲ್ಲಿ ಅನೇಕ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಅವರು ಇದರ ನಡುವೆ ರಷ್ಯಾ ಅಧ್ಯಕ್ಷ ಪುತಿನ್ ಅವರನ್ನು ಕೂಡ ಭೇಟಿಯಾದರು. ಈ ಭೇಟಿಯ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಯಾಕೆ ಕೇಳಿದ್ರೆ, ಇತ್ತೀಚೆಗೆ ಅಲಾಸ್ಕಾದಲ್ಲಿ ಟ್ರಂಪ್ ಅವರನ್ನ ಪುತಿನ್ ಭೇಟಿಯಾಗಿದ್ರಲ್ಲ, ಆ ಸಂದರ್ಭದ ಬಾಡಿ ಲ್ಯಾಂಗ್ವೇಜ್ ಅನ್ನ ನೀವೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಿರ್ತೀರಿ. ಪುತಿನ್ ಸಹಜವಾಗೇ ಇದ್ರು, ಬಹಳ ಏನು ಎಕ್ಸೈಟ್ಮೆಂಟ್ ಅವರಲ್ಲಿ ಕಾಣ್ತಾ ಇರಲಿಲ್ಲ. ಯಾಕೆಂದ್ರೆ ಅವರಿಗೆ ನಿರ್ಧಾರ ಸ್ಪಷ್ಟವಾಗಿತ್ತು. ಟ್ರಂಪ್ ಏನೇ ಮಾಡಿದ್ರು ಕೂಡ ನಾನು ಇದೇ ನಿರ್ಧಾರವನ್ನು ಕೈಗೊಳ್ತೀನಿ, ಇದು ಪುತಿನ್ ಮನಸ್ಸಿನಲ್ಲಿ ಪಕ್ಕಾ ಇತ್ತು. ಹೀಗಾಗಿ ಅವರು ಬಹಳ ಎಕ್ಸೈಟ್ ಆಗ್ಬಿಟ್ಟು ಟ್ರಂಪ್ ಬಂದ ತಕ್ಷಣ ಅವರನ್ನು ತಬ್ಬಿಕೊಳ್ಳೋದಾಗ್ಲಿ, ಅವರಿಗೆ ಬಹಳ ಖುಷಿಯಿಂದ ಹ್ಯಾಂಡ್ ಶೇಕ್ ಮಾಡೋದಾಗ್ಲಿ ಏನೂ ಆಗಿಲ್ಲ. ಬಹಳ ನಾರ್ಮಲ್ ಆಗೇ ಇತ್ತು. ಈ ನಾಯಕರ ಭೇಟಿಯ ಮಹತ್ವ ಅವರ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆದ್ರೆ ಎಸ್ ಜೈಶಂಕರ್ ರಷ್ಯಾದಲ್ಲಿ ಪುತಿನ್ ಅವರನ್ನ ಭೇಟಿ ಆಗುವಂತಹ ಸಂದರ್ಭ ಇದೆಯಲ್ಲ, ಇದೊಂಥರ ಆಶ್ಚರ್ಯಕರ ಸನ್ನಿವೇಶ. ಪುತಿನ್ ಬಹಳ ನಗನಗುತ್ತಾ ಜೈಶಂಕರ್ ಅವರನ್ನ ಭೇಟಿಯಾದ್ರು. ಅವರ ಬಾಡಿ ಲ್ಯಾಂಗ್ವೇಜೇ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಭಾರತದೊಂದಿಗೆ ಏನೋ ಬಿಗ್ ಡೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇನ್ನು ಮಿತ್ರರೇ, ಅನೇಕರು ಪ್ರಶ್ನೆ ಕೇಳಿದ್ರು, ಯಾಕೋಸ್ಕರವಾಗಿ ಪುತಿನ್ ಭಾರತಕ್ಕೆ ಬರುವ ಮೊದಲು ಭಾರತ ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದೆ? ನಮ್ಮ ಭದ್ರತಾ ಸಲಹೆಗಾರರು ರಷ್ಯಾಗೆ ಹೋಗ್ತಾರೆ, ಪುತಿನ್ ಜೊತೆಗೆ ಮಾತುಕತೆ ನಡೆಸ್ತಾರೆ, ಅವರ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತಾರೆ. ಅದಾಗ್ತಿದ್ದ ಹಾಗೆ ವಿದೇಶಾಂಗ ಇಲಾಖೆಯ ಸಚಿವರು ಅಲ್ಲಿಗೆ ಹೋಗಿ ಎಲ್ಲ ಮಾತುಕತೆ ನಡೆಸ್ಬಿಟ್ಟು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ರಲ್ಲ. ಭಾರತ ಮತ್ತು ರಷ್ಯಾ ಒಂದು ಮಿತ್ರ ದೇಶಗಳು, ಇಲ್ಲಿ ಈ ರೀತಿಯಾಗೆಲ್ಲ ಗ್ರೌಂಡ್ ಕ್ಲಿಯರ್ ಮಾಡುವಂತಹ ಕೆಲಸ ಯಾಕೆ ಅಂತ ಅನೇಕರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಸಾಮಾನ್ಯವಾಗಿ ರಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಇದೆಲ್ಲ ಆಗತ್ತೆ ಅಂತೇನಿಲ್ಲ. ಯಾವುದೇ ದೊಡ್ಡ ನಾಯಕರು ಹೀಗೆ ಒಂದು ದೇಶಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೈಲಾಟರಲ್ ವಿಚಾರಗಳು ಚರ್ಚೆ ಆಗುತ್ತೆ, ಏನೋ ಮಹತ್ವದ ಒಪ್ಪಂದಗಳಾಗತ್ತೆ ಅಂತಂದರೆ ಅದಕ್ಕೆ ಒಂದಷ್ಟು ಪೂರ್ವ ಸಿದ್ಧತೆಗಳಾಗಿರ್ತವೆ. ಯಾವ್ಯಾವ ವಿಚಾರವನ್ನು ಚರ್ಚೆ ಮಾಡಬೇಕು, ಏನೇನು ಒಪ್ಪಂದಗಳಾಗಬೇಕು, ಅದರಲ್ಲಿ ಭಾರತ ಕೊಡುವಂತಹದ್ದೇನು, ರಷ್ಯಾ ಕೊಡುವಂತಹದ್ದೇನು, ಇಬ್ಬರು ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗ್ತವೆ, ಇದೆಲ್ಲದರ ಬಗ್ಗೆ ಪೂರ್ವ ನಿರ್ಧಾರ ಆಗಿರುತ್ತೆ. ಟ್ರಂಪ್ ಒಬ್ಬರನ್ನು ಹೊರತುಪಡಿಸಿ ವಿಶ್ವದ ಯಾವುದೇ ನಾಯಕರು ಕೂಡ ಸಡನ್ ಆಗಿ ಇನ್ನೊಬ್ಬ ನಾಯಕರ ಮುಂದೆ ಯಾವುದೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ. ಟ್ರಂಪ್ ಮಾತ್ರ ಇದಕ್ಕೆ ಅಪವಾದ. ಯಾಕೆಂದ್ರೆ ಟ್ರಂಪ್ ಯಾವಾಗ ಏನು ವಿಚಾರವನ್ನ ಬೇಕಾದ್ರೆ ಯಾವ ದೇಶದ ಮುಂದೆ ಬೇಕಾದ್ರೂ ಹೇಳಿಬಿಡ್ತಾರೆ. ಎದುರುಗಡೆ ಇರುವಂತವರು ಇನ್ನೊಂದು ದೇಶದ ಅಧ್ಯಕ್ಷರು ಅಂತಾಗ್ಲಿ, ನಾನು ಮಾತನಾಡೋದ್ರಿಂದ ಆ ದೇಶ ಮತ್ತು ನಮ್ಮ ದೇಶದ ನಡುವೆ ಸಂಬಂಧ ಹಾಳಾಗತ್ತೆ ಅಂತಾಗ್ಲಿ, ಇದು ಯಾವುದನ್ನು ಯೋಚಿಸದಂತಹ ಒಬ್ಬ ಮೂರ್ಖ ಅಧ್ಯಕ್ಷ ಟ್ರಂಪ್ ಮಾತ್ರ. ಈಗ ಪುತಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಯಾವ್ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತುಕತೆ ಆಗಿರುತ್ತೆ. ಎಲ್ಲವೂ ಕೂಡ ಫೈನಲ್ ಆಗಿರುತ್ತೆ. ಅಂತಿಮವಾಗಿ ಆ ಚರ್ಚೆ ಆಗಿ ಫೈನಲ್ ಆಗಿರುವ ಒಪ್ಪಂದಕ್ಕೆ ಎರಡೂ ದೇಶದ ನಾಯಕರು ಸಹಿ ಮಾಡ್ತಾರೆ ಅಷ್ಟೇ. ಈಗ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಭೇಟಿ ಆಗ್ತಾ ಇದಾರಲ್ಲ, ವಾಂಗಿ ಭಾರತಕ್ಕೆ ಬಂದಿದ್ರಲ್ಲ, ವಾಂಗಿ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದರ ವಿಚಾರವೇ ಚರ್ಚೆ ಆಗಿರುತ್ತೆ. ಪುತಿನ್ ಭಾರತ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಸಾಕಷ್ಟು ಮೇಜರ್ ಡೀಲ್ಗಳಾಗುವಂತಹ ಸಾಧ್ಯತೆಗಳಿದೆ ಅಂತೇಳಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಡಿಫೆನ್ಸ್
ಡಿಫೆನ್ಸ್ ಸೆಕ್ಟರ್ನಲ್ಲಿ ಏನೋ ದೊಡ್ಡ ಡೀಲ್ ಆಗಬಹುದು. ಜೊತೆಗೆ ಪೇಮೆಂಟ್ ಸಿಸ್ಟಮ್ ಬಗ್ಗೆಯೂ ಕೂಡ ಒಂದು ಫೈನಲ್ ಆದಂತಹ ನಿರ್ಧಾರ ಕೈಗೊಳ್ಳಬಹುದು. ರಷ್ಯಾ ಮತ್ತು ಭಾರತದ ನಡುವೆ ಏನು ವ್ಯಾಪಾರ ನಡೀತಾ ಇದೆಯಲ್ಲ, ಒಂದು ಸೂಕ್ತವಾದಂತಹ ಪೇಮೆಂಟ್ ಸಿಸ್ಟಮ್ ಇಲ್ಲ. ರೂಪಿ ರೂಬೆಲ್ನಲ್ಲಿ ವ್ಯವಹಾರ ನಡೀತಾ ಇದೆ. ಇದು ರಷ್ಯಾಗೆ ಸ್ವಲ್ಪ ಸಮಸ್ಯೆ ಕೂಡ ಆಗ್ತಾ ಇದೆ. ಇದಕ್ಕೋಸ್ಕರವಾಗಿ ಆಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ರಷ್ಯಾ ಚರ್ಚೆ ಮಾಡ್ತಾ ಇದೆ. ಅದು ಕೂಡ ಫೈನಲ್ ಆಗಬಹುದು. ಜೊತೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಆಗಸ್ಟ್ 15ರ ಭಾಷಣದಲ್ಲಿ ಸುದರ್ಶನ್ ಚಕ್ರವನ್ನು ಘೋಷಣೆ ಮಾಡಿದ್ದಾರೆ. 2035ರ ವೇಳೆಗೆ ಭಾರತಕ್ಕೆ ಕಂಪ್ಲೀಟ್ ಆದಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ಅಳವಡಿಸಿಕೊಳ್ತೀವಿ, ಇಡೀ ಭಾರತದ ಸ್ಕೈ ಅನ್ನು ನಾವು ಕವರ್ ಮಾಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ರಷ್ಯಾ ಮತ್ತು ಭಾರತದ ನಡುವೆ ಒಂದು ಮೇಜರ್ ಆದಂತಹ ಒಪ್ಪಂದ ಆಗಬಹುದು ಅನ್ನುವಂಥ ಚರ್ಚೆಗಳಿದೆ. ಅದು S-400 ಅನ್ನೇ ಖರೀದಿ ಮಾಡ್ತಾರಾ ಅಥವಾ S-500 ಅನ್ನ ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಾರಾ ಅನ್ನೋದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ಗಳಿಲ್ಲ. ಆದರೆ ಚರ್ಚೆ ಆಗ್ತಿರೋದೇನು ಕೇಳಿದ್ರೆ, ಪುತಿನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೇ ಇದು ಫೈನಲ್ ಆಗಬಹುದು ಅಂತ. ಒಂದು ವೇಳೆ ಇದೇನಾದರೂ ಫೈನಲ್ ಆಗಿದ್ದೇ ಆದರೆ ಟ್ರಂಪ್ ಬುಡಕ್ಕೆ ಕೊಳ್ಳೆ ಇಟ್ಟಂತಾಗತ್ತೆ. ಇದೆಲ್ಲದರ ನಡುವೆ ಜೈಶಂಕರ್ ರಷ್ಯಾ ಭೇಟಿಯ ಇಂಟ್ರೆಸ್ಟಿಂಗ್ ಪಾರ್ಟ್ ಯಾವುದಪ್ಪ ಕೇಳಿದ್ರೆ, ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೈಶಂಕರ್ ಅವರಿಗೆ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಭಾರತ ಮತ್ತು US ಸಂಬಂಧದ ಬಗ್ಗೆ, US ಭಾರತವನ್ನ ಟಾರ್ಗೆಟ್ ಮಾಡ್ತಿರೋದ್ರ ಬಗ್ಗೆ. ಜೈಶಂಕರ್ ಇದುವರೆಗೆ ಈ ಬಗ್ಗೆ ನೇರವಾದಂತಹ ಉತ್ತರ ಕೊಟ್ಟಿರಲಿಲ್ಲ. ಹೀಗಾಗಿ ಪತ್ರಕರ್ತರ ಈ ಪ್ರಶ್ನೆಗೆ ಈ ಬಾರಿ ಜೈಶಂಕರ್ ಬಹಳ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಟ್ರಂಪ್ ಸರ್ಕಾರದ ಮೂರ್ಖ ನೀತಿಗೆ ಜೈಶಂಕರ್ ಸರಿಯಾಗಿ ಜಾಡಿಸಿದ್ದಾರೆ. ಅಷ್ಟಕ್ಕೂ ಜೈಶಂಕರ್ ಹೇಳಿದ್ದೇನು ಕೇಳಿದ್ರೆ, ಈ ಪತ್ರಕರ್ತರು ಅಮೆರಿಕದ ವಿಚಾರ ಪ್ರಸ್ತಾಪ ಮಾಡ್ತಿದ್ದಂತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋದಿಲ್ಲ, ನಾನು ಈ ವಿಷಯದ ಬಗ್ಗೆ ಮಾತ್ರ ಮಾತನಾಡ್ತೀನಿ ಅಂತ ಜೈಶಂಕರ್ ಹೇಳ್ತಾರೆ. ಇಲ್ಲೂ ಕೂಡ ಮಿತ್ರರೇ ಜಾಣ್ಮೆಯನ್ನು ಜೈಶಂಕರ್ ಪ್ರದರ್ಶನ ಮಾಡಿದ್ದಾರೆ. ಯಾಕೆ ಗೊತ್ತಾ, ಒಂದು ವೇಳೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋದು ಅಂತಂದರೆ ಟ್ರಂಪ್ ಬಗ್ಗೆನೇ ಮಾತನಾಡೋದು. ಯಾಕೆಂದರೆ ಟ್ರಂಪ್ ಮಾತ್ರ ಭಾರತದ ಬಗ್ಗೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು, ಟ್ರೂತ್ ಸೋಷಲ್ನಲ್ಲಿ ಮನಸ್ಸಿಗೆ ಬಂದಂತೆ ಧಮಕಿ ಹಾಕ್ತಾ ಇರುವಂಥದ್ದು. ಹೀಗಾಗಿ ರಷ್ಯಾದಲ್ಲಿ ಕೂತು ಟ್ರಂಪ್ ಬಗ್ಗೆ ಏನಾದರೂ ಜೈಶಂಕರ್ ಮಾತನಾಡಿದ್ದೇ ಆದರೆ ಟ್ರಂಪ್ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಅದು ಗ್ಲೋಬಲ್ ಲೆವೆಲ್ನಲ್ಲಿ ಮತ್ತೆ ಸುದ್ದಿ ಆಗುತ್ತೆ. ಭಾರತದ ಮೇಲೆ ಇನ್ನೂ 25% ಟ್ಯಾರಿಫ್ ಅಂತಾಗಲಿ ಅಥವಾ ಭಾರತದ ಮೇಲೆ ಇನ್ನಷ್ಟು ಸ್ಯಾಂಕ್ಷನ್ಸ್ಗಳನ್ನು ವಿಧಿಸ್ತೀನಿ ಅಂತಾಗಲಿ ಏನು ಬೇಕಾದರೂ ಟ್ರಂಪ್ ಘೋಷಣೆ ಮಾಡಬಹುದು. ಯಾಕೆಂದರೆ ಟ್ರಂಪ್ಗೆ ಟ್ರಂಪೇ ಸರಿಸಾಟಿ. ಹೀಗಾಗಿ ಜೈಶಂಕರ್ ಹೇಳ್ತಾರೆ, ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡೋದಿಲ್ಲ, ಈ ವಿಷಯದ ಬಗ್ಗೆ ಮಾತನಾಡ್ತೀನಿ ಅಂತ. ಈಗ ಅಮೆರಿಕ ನಮ್ಮನ್ನು ವಿನಾಕಾರಣ ಟಾರ್ಗೆಟ್ ಮಾಡ್ತಾ ಇದೆ. ಇದು ಯಾಕೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಏನು ಕೇಳಿದ್ರೆ, ರಷ್ಯಾದಿಂದ ಅತಿ ಹೆಚ್ಚು ಆಯಿಲನ್ನು ಖರೀದಿ ಮಾಡ್ತಾ ಇರುವಂಥದ್ದು ಚೈನಾ, ಭಾರತ ಅಲ್ಲ. ಎರಡನೇದಾಗಿ ಅತಿ ಹೆಚ್ಚು LNG ಖರೀದಿ ಮಾಡ್ತಾ ಇರುವಂಥದ್ದು ಪ್ರಾಬಬಲಿ ಅದು ಯುರೋಪಿಯನ್ ಯೂನಿಯನ್, ನನ್ನ ಅರಿವಿನ ಪ್ರಕಾರ. ಇದೆಲ್ಲದೂ ಕೂಡ ಜೈಶಂಕರ್ ಅವರ ಮಾತು. ಜೈಶಂಕರ್ ಹೇಳಿದ್ದನ್ನೇ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಜೈಶಂಕರ್ ಇನ್ನೊಂದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ. ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಸ್ಕಾಟ್ ಬೆಸೆಂಟ್, ಅಮೆರಿಕದ ಟ್ರೆಜರಿ ಸೆಕ್ರೆಟರಿ, ಹೊಸ ವಾದವೊಂದನ್ನು ಶುರು ಮಾಡಿದ್ದ. 2022ರ ಯುದ್ಧ ಶುರುವಾದ ಬಳಿಕ ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡ್ತಾ ಇದೆ, ಈ ಮೂಲಕವಾಗಿ ಯುದ್ಧಕ್ಕೆ ಫಂಡಿಂಗ್ ಮಾಡ್ತಾ ಇದೆ. ಹೀಗಾಗಿ ನಾವು ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಎನ್ನುವ ಅರ್ಥದಲ್ಲಿ ಸ್ಕಾಟ್ ಬೆಸೆಂಟ್ ಮಾತನಾಡಿದ್ದ. ಅದಕ್ಕೂ ಕೂಡ ಜೈಶಂಕರ್ ರಷ್ಯಾದಲ್ಲೇ ಕೂತ್ಕೊಂಡು ಉತ್ತರ ಕೊಟ್ಟಿದ್ದಾರೆ. 2022ರ ಬಳಿಕ ಭಾರತ ರಷ್ಯಾದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ತೈಲ ಖರೀದಿಸ್ತಾ ಇದೆ ಅನ್ನುವಂಥದ್ದು ಕೂಡ ಬೇಸ್ಲೆಸ್ ವಾದ. 2022ರ ಬಳಿಕ ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದು ದಕ್ಷಿಣದ ಕೆಲ ದೇಶಗಳು, ಭಾರತ ಅಲ್ಲ. ಹೀಗಾಗಿ ಅಮೆರಿಕ ಭಾರತವನ್ನು ಟಾರ್ಗೆಟ್ ಮಾಡ್ತಿರೋದಿದೆಯಲ್ಲ, ಆ ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದ್ದೀನಿ ಅಂತೇಳಿ ಜೈಶಂಕರ್ ಹೇಳ್ತಾರೆ. ಸದ್ಯ ಮಿತ್ರರೇ, ಜೈಶಂಕರ್ ಕೊಟ್ಟಂತಹ ಉತ್ತರವನ್ನು ನೋಡೋದೇ ಆದರೆ ಭಾರತ ಮತ್ತು ಅಮೆರಿಕದ ಸಂಬಂಧ ಬಹಳಷ್ಟು ಡ್ಯಾಮೇಜ್ ಆಗಿದೆ. ಇದನ್ನು ಸರಿ ಮಾಡುವಂತಹದ್ದು ಕಷ್ಟ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇದು ಸರಿಯಾಗತ್ತೆ ಅನ್ನೋದ್ರ ಬಗ್ಗೆಯೇ ಡೌಟ್ ಇದೆ. ಯಾಕೆ ಕೇಳಿದ್ರೆ, ಜೈಶಂಕರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಅಮೆರಿಕ ಭಾರತದ ನಡುವೆ ಏನೇ ತಿಕ್ಕಾಟ ಇದ್ರೂ ಕೂಡ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಅಮೆರಿಕದ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಅವರ ಹಿತಾಸಕ್ತಿಗೆ ಅನುಸಾರವಾಗಿ ಕೆಲಸ ಮಾಡುತ್ತೆ, ಭಾರತ ತನ್ನ ಇಂಟ್ರೆಸ್ಟ್ ಅನ್ನ ನೋಡುತ್ತೆ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ಜೈಶಂಕರ್ ಹೇಳ್ತಾ ಇದ್ದಾರೆ, ಅಮೆರಿಕದ ಲಾಜಿಕ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಕನ್ಫ್ಯೂಸ್ ಆಗಿದ್ದೀವಿ ಅಂತ. ಅಂದ್ರೆ ನಾವು ಕಂಪ್ಲೀಟ್ ಆಗಿ ಕೈ ಚೆಲ್ಲಿದೀವಿ ಅನ್ನೋ ಅರ್ಥದಲ್ಲಿ ಜೈಶಂಕರ್ ಮಾತನಾಡಿದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಅಮೆರಿಕದ ಈ ಹುಚ್ಚು ಪಾಲಿಸಿಯ ಬಗ್ಗೆ ಅಮೆರಿಕದಲ್ಲಿ ವಿಪರೀತವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವಿಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತೀವಿ, ಟ್ರಂಪ್ ಏನು ನಿರ್ಧಾರ ಕೈಗೊಳ್ತಾ ಇದ್ದಾರೆ, ಇದು ಅಮೆರಿಕದ ನಿರ್ಧಾರ ಅಂತ. ಖಂಡಿತವಾಗ್ಲೂ ಅಲ್ಲ. ಅಮೆರಿಕದಲ್ಲಿ ಬಹುತೇಕರು ಈಗಲೂ ಕೂಡ ಭಾರತದ ಪರವಾಗಿದ್ದಾರೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕೇವಲ 1% ಜನ ಮಾತ್ರ ಭಾರತ ಮತ್ತು ಅಮೆರಿಕ ಸಂಬಂಧವನ್ನು ಈ ರೀತಿಯಾಗಿ ಡ್ಯಾಮೇಜ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಿಕ್ಕಿ ಹ್ಯಾಲೆ ಆರಂಭದಿಂದಲೂ ಕೂಡ ಟ್ರಂಪ್ ಅವರ ಈ ನೀತಿಯನ್ನು ವಿರೋಧಿಸ್ತಾ ಇದ್ರು. ಈ ಹಿಂದೆಯೇ ಟ್ರಂಪ್ ಅವರ ಭಾರತದ ಪಾಲಿಸಿಯನ್ನು ಟೀಕಿಸಿದ್ರು. ಈಗ ಮತ್ತೊಮ್ಮೆ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ರೈಸ್ ಮಾಡಿದ್ದಾರೆ. ಟ್ರಂಪ್ ಅವರು ಇವತ್ತು ಭಾರತದ ವಿಚಾರದಲ್ಲಿ ಕೈಗೊಳ್ಳುತ್ತಿರುವಂತಹ ನಿರ್ಧಾರ ನಿಜಕ್ಕೂ ಕೂಡ ಡಿಸಾಸ್ಟರ್ ಆಗಿದೆ.
ಇದು ಅಮೆರಿಕದ ವಿರುದ್ಧವಾದಂತಹ ಸ್ಟ್ರಾಟಜಿ. ಇವತ್ತು ಅಮೆರಿಕ ಚೈನಾದ ಸಪ್ಲೈ ಚೈನ್ ಜಾಲದಿಂದ ಹೊರಗೆ ಬರಬೇಕು ಅಂತಂದ್ರೆ ಅದಕ್ಕೆ ಭಾರತ ನಮಗೆ ದಿ ಬೆಸ್ಟ್ ಪಾರ್ಟ್ನರ್. ಈ ಸಂದರ್ಭದಲ್ಲಿ ನಾವು ಭಾರತದ ಸಂಬಂಧವನ್ನು ಹಾಳು ಮಾಡ್ಕೊಳ್ತಾ ಇರುವಂತಹದ್ದು ಒಂದು ಡಿಸಾಸ್ಟರ್ ಅಂತ ನಿಕ್ಕಿ ಹ್ಯಾಲೆ ಹೇಳಿದ್ದಾರೆ. ಟ್ರಂಪ್ ಪಕ್ಷದವರೇ ಆದಂತಹ ನಿಕ್ಕಿ ಹ್ಯಾಲೆ ರೈಸ್ ಮಾಡಿರುವಂತಹ ಪಾಯಿಂಟ್ ಇದೆಯಲ್ಲ, ತೀರಾ ವ್ಯಾಲಿಡ್ ಪಾಯಿಂಟ್. ಯಾಕೆ ಕೇಳಿದ್ರೆ ಇವತ್ತು ಅಮೆರಿಕ ಚೈನಾ ವಿಚಾರದಲ್ಲಿ ಒಂದು ಅಸಹಾಯಕ ಸ್ಥಿತಿಯಲ್ಲಿದೆ. ನೀವೇ ನೋಡ್ತಾ ಇದ್ರಿ, ಚೈನಾ ವಿಚಾರವನ್ನ ಅವರು ಪ್ರಸ್ತಾಪವನ್ನೇ ಮಾಡೋದಿಲ್ಲ. ಚೈನಾ ಬಗ್ಗೆ ಅಡಿಷನಲ್ ಟ್ಯಾರಿಫ್ ನ ಧಮಕಿ ಹಾಕೋದಿಲ್ಲ. ರಷ್ಯನ್ ಆಯಿಲ್ ಖರೀದಿಯ ವಿಚಾರದಲ್ಲಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಅಷ್ಟೇ ಯಾಕೆ, ಟ್ರಂಪ್ ದಿನಕ್ಕೊಂದು ಟ್ಯಾರಿಫ್ ಅನ್ನ ಚೈನಾ ಮೇಲೆ ವಿಧಿಸ್ತೀನಿ ಅಂತ ಘೋಷಣೆ ಮಾಡಿದ್ರೂ ಕೂಡ ಅದು ಯಾವುದು ಜಾರಿಗೆ ಬರೋದಿಲ್ಲ. ಅವರಿಗೆ ಪ್ರತಿ ಸಲವೂ ಕೂಡ 90 ದಿನಗಳ ಕಾಲಾವಕಾಶ ಕೊಡ್ತಾರೆ, ಡೀಲ್ ಮಾಡ್ಕೊಳ್ಳಿ ಅಂತ. ಭಾರತದ ವಿಚಾರದಲ್ಲಿ ಅಮೆರಿಕ ಅಗ್ರೆಸಿವ್ ನಿರ್ಧಾರವನ್ನು ಕೈಗೊಳ್ತಿರುವಂತೆ ಚೈನಾದ ವಿಚಾರದಲ್ಲಿ ಕೈಗೊಳ್ತಿಲ್ಲ. ಕಾರಣ ಏನು ಕೇಳಿದ್ರೆ, ಚೈನಾದ ಈ ಸಪ್ಲೈ ಚೈನ್ ಜಾಲದಲ್ಲಿ ಅಮೆರಿಕ ಬಂದಿಯಾಗಿದೆ. ಒಂದು ವೇಳೆ ಚೈನಾದ ಮೇಲೆ ಅಮೆರಿಕ ಗದಾಪ್ರಹಾರ ಮಾಡೋದಕ್ಕೆ ಹೊರಟಿದ್ದೆ ಆದ್ರೆ ಅದು ಅಮೆರಿಕದ ಪಾಲಿಗೆ ಭಸ್ಮಾಸುರನ ಕಥೆಯಾಗತ್ತೆ. ಚೈನಾದ ಮೇಲೆ ಮನಸ್ಸಿಗೆ ಬಂದಂತೆ ಟ್ಯಾರಿಫ್ ಅನ್ನು ವಿಧಿಸಿದ್ದೆ ಆದ್ರೆ ಅಮೆರಿಕದಲ್ಲಿ ಬೆಲೆ ಏರಿಕೆ ನೀವು ಊಹೆ ಮಾಡದಷ್ಟು ರೈಸ್ ಆಗ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಜನ ಬೀದಿಗಿಳಿದ್ಬಿಟ್ಟು ಟ್ರಂಪ್ ಅವರನ್ನ ಹಾಗಿಂದ ಹಾಗೇನೆ ಮನೆಗೆ ಕಳಿಸ್ಬಿಡ್ತಾರೆ. ಆ ಮಟ್ಟಿನ ವಿರೋಧ ವ್ಯಕ್ತವಾಗುತ್ತೆ. ಹೀಗಾಗಿ ನಿಕ್ಕಿ ಹ್ಯಾಲೆ ಹೇಳ್ತಾ ಇದ್ದಾರೆ, ಇದರಿಂದ ನಾವು ಬಚಾವಾಗೋದಕ್ಕೆ ಭಾರತ ನಮಗೆ ದಿ ಬೆಸ್ಟ್ ಪಾರ್ಟ್ನರ್ ಆಗಿತ್ತು. ಭಾರತದಲ್ಲಿ ನಾವು ಎಷ್ಟು ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಚೈನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದಾಗಿತ್ತು. ಆದರೆ ಟ್ರಂಪ್ ಅವರ ಈ ಹುಚ್ಚು ಪಾಲಿಸಿಯಿಂದಾಗಿ ಭಾರತ ಮತ್ತು ಅಮೆರಿಕದ ಸಂಬಂಧ ಒಂದು ಡಿಸಾಸ್ಟರ್ ಎಂಡಿಂಗ್ಗೆ ಬಂದು ನಿಂತು ಬಿಟ್ಟಿದೆ ಅಂತ ನಿಕ್ಕಿ ಹ್ಯಾಲೆ ಹೇಳ್ತಾ ಇದ್ದಾರೆ. ಕೇವಲ ನಿಕ್ಕಿ ಹ್ಯಾಲೆ ಮಾತ್ರ ಅಲ್ಲ ಮಿತ್ರರೇ, ಜಾನ್ ಬಾಲ್ಟನ್ ಹೆಸರನ್ನ ನೀವು ಕೇಳಿರಬಹುದು. ಇವರು ಅಮೆರಿಕದ ಮಾಜಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಈಗ ನಮ್ಮಲ್ಲಿ ಅಜಿತ್ ದೋವಲ್ ಇದಾರಲ್ಲ, ಈ ಕೆಲಸವನ್ನ ಅಮೆರಿಕದಲ್ಲಿ ನಿಭಾಯಿಸಿದಂತಹ ವ್ಯಕ್ತಿ. ಈ ಜಾನ್ ಬಾಲ್ಟನ್ ಹೇಳ್ತಾರೆ, ಇವತ್ತು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಏನು ನಿರ್ಧಾರವನ್ನ ಕೈಗೊಳ್ತಾ ಇದೆಯಲ್ಲ ಭಾರತದ ವಿಚಾರದಲ್ಲಿ, ಇದು ಅಮೆರಿಕದ ನಿರ್ಧಾರ ಅಲ್ಲ. ಅಮೆರಿಕದಲ್ಲಿ ಎಲ್ಲರೂ ಕೂಡ ಭಾರತ ವಿರೋಧಿ ನಿಲುವನ್ನು ಹೊಂದಿದ್ದಾರೆ ಅಂತ ಭಾರತ ಯಾವತ್ತೂ ಕೂಡ ಭಾವಿಸಬಾರದು. ಇದು ಕೇವಲ ಅಮೆರಿಕದಲ್ಲಿ ಟಾಪ್ ಲೆವೆಲ್ನಲ್ಲಿ ಸದ್ಯ ಇರುವಂತಹ ಕೆಲ ವ್ಯಕ್ತಿಗಳು ಕೈಗೊಳ್ಳುತ್ತಾ ಇರುವಂತಹ ನಿರ್ಧಾರ. ಇದು ಅಮೆರಿಕದ ಪಾಲಿಸಿ ಅಲ್ಲ ಅಥವಾ ಅಮೆರಿಕದ ಜನರ ಅಭಿಪ್ರಾಯ ಅಲ್ಲ. ಭಾರತ ಈ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಹೀಗಂತ ಜಾನ್ ಬಾಲ್ಟನ್ ಭಾರತೀಯರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕದ ದೊಡ್ಡ ದೊಡ್ಡ ದಿಗ್ಗಜ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟೇ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದ ವಿಚಾರದಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕೈಗೊಳ್ತಾ ಇರುವಂತಹ ನಿರ್ಧಾರಗಳಿದೆಯಲ್ಲ, ಮೂರ್ಖತನದಿಂದ ಕೂಡಿದೆ ಅಂತ. ಮಿತ್ರರೇ, ಮೂರ್ಖರಿಗೆ ಮೂರ್ಖರೇ ಸರಿಸಾಟಿ. ಅವರಿಗೆ ಕಿವಿಯೂ ಇರೋದಿಲ್ಲ, ಕಣ್ಣೂ ಕೂಡ ಇರೋದಿಲ್ಲ. ಹೀಗಾಗಿ ಟ್ರಂಪ್ಗೆ ಯಾರು ಏನೇ ಸಲಹೆ ಕೊಟ್ಟರೂ ಕೂಡ ಅದು ಕೋಣನ ಮುಂದೆ ಕಿಂದ್ರಿ ಬಾರಿಸಿದಾಗ ಆಗತ್ತಷ್ಟೇ. ಅದರಿಂದ ಏನೋ ಉಪಯೋಗ ಆಗುತ್ತೆ, ಟ್ರಂಪ್ ತನ್ನನ್ನು ತಾನು ಬದಲಾಯಿಸಿಕೊಳ್ತಾರೆ? ಖಂಡಿತವಾಗ್ಲೂ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.